ಇವಾಗ ಹೇಳೋಕ್ ಹೊರಟಿರುವಂತಹ ಸ್ಟೋರಿ ಯಾವ ಸಿನಿಮಾ ಸ್ಟೋರಿಗಿಂತ ಕಮ್ಮಿ ಇಲ್ಲ. ಚಿನ್ನದ ಮಳಿಗೆ ಮಾಲೀಕನನ್ನ ಕಣ್ಮುಂದೆ ನಿಲ್ಲಿಸಿಕೊಂಡು ಮಳಿಗೆಯಲ್ಲಿದ್ದಂತಹ ಕೆಜಿ ಚಿನ್ನಾಭರಣವನ್ನ ದೋಚ್ಕೊಂಡು ಹೋಗಿರೋ ಸಿನಿಮಾ ಕತೆ ಹೇಳ್ತೀವಿ. ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಅಬ್ಬಬ್ಬ, ಇದ್ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ. ಸಿನಿಮೆಯ ರೀತಿಯಲ್ಲಿ ಚಿನ್ನದಂಗಡಿ ಮೇಲೆ ದಾಳಿ. ಕೆಜಿ ಗಟ್ಲೆ ಚಿನ್ನ ಕದ್ದೊಯ್ತಾ ಇದ್ದ ನಕಲಿ ಆಫೀಸರ್ಸ್ ಲಾಕ್. ಎಸ್, ಸಿನಿಮೆಯ ರೀತಿಯಲ್ಲಿ ಕೆಆರ್ ಪುರಂನ ಮಹಾಲಕ್ಷ್ಮಿ ಲೇಔಟ್ನ ಚಿನ್ನದ ಮಳಿಗೆ ಮೇಲೆ ದಾಳಿ ಮಾಡಿದಂತಹ ನಕಲಿ ಬಿಐಎಸ್ ಅಧಿಕಾರಿಗಳು ಕೊನೆಗೂ ತಗ್ಲಾಕೊಂಡಿದ್ದಾರೆ. 2 ದಿನದ ಹಿಂದೆ ಚಿನ್ನದ ಅಂಗಡಿ ಮೇಲೆ ದಾಳಿ ಮಾಡಿ ಕೆಜಿ ಗಟ್ಲೆ ಚಿನ್ನಾಭರಣದೊಂದಿಗೆ ಎಸ್ಕೇಪ್ ಆಗ್ತಿದ್ದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂದ್ಹಾಗೆ ನಕಲಿ ಬಿಐಎಸ್ ಅಧಿಕಾರಿಗಳು ಯಾವ ರಿಯಲ್ ಹಾಲ್ಮಾರ್ಕ್ ಚಿನ್ನ ಪರಿಶೀಲನೆಯ ಅಧಿಕಾರಿಗಳಿಗೇನು ಕಮ್ಮಿ ಇರಲಿಲ್ಲ ನೋಡಿ. ಈ ರೀತಿಯಲ್ಲಿ ಚಿನ್ನದ ಅಂಗಡಿಗಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಅಂಗಡಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ 1 ಕೆಜಿಗೂ ಅಧಿಕ ಚಿನ್ನ ಸೀಸ್ ಮಾಡಿ ಮುಂದಿನ ವಾರ ತಮಿಳುನಾಡಿನ ಕಚೇರಿಗೆ ಬರುವಂತೆ ಹೇಳಿ ಮಾಲೀಕರಿಗೆ ನೋಟಿಸ್ ಕೊಟ್ಟು ನಿರ್ಗಮಿಸುತ್ತಾರೆ. ಇನ್ನು ಚಿನ್ನದೊಂದಿಗೆ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡ್ಕೊಂಡಾಗ ಮಾಲೀಕರಿಗೆ ಅನುಮಾನ ಉಂಟಾಗಿ ಅಧಿಕಾರಿಗಳನ್ನ ಫಾಲೋ ಮಾಡಿದ್ದಾರೆ. ಸಿಬ್ಬಂದಿಯಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಸರಣಿ ಅಪಘಾತ ನಡೆದಿದೆ. ಟ್ರಾಫಿಕ್ ನಡುವೆ ಫಾಲೋ ಮಾಡಿದ್ದನ್ನ ಕಂಡು ರೂಟ್ ಚೇಂಜ್ ಮಾಡಿದ್ದಾರೆ. ಇದನ್ನ ಕೆಆರ್ ಪುರ ಪೊಲೀಸರಿಗೆ ಚಿನ್ನದ ಅಂಗಡಿಯ ಸಿಬ್ಬಂದಿ ತಿಳಿಸಿದ್ದಾರೆ. ಏನೋ ಮಾಹಿತಿ ಬಳಿಕ ಅಲರ್ಟ್ ಆದಂತಹ ಪೊಲೀಸರು ಟಿಸಿ ಪಾಳ್ಯಕ್ಕೆ ಎಂಟ್ರಿ ಆಗ್ತಿದ್ದ 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಅಲ್ಲದೆ 1 ಕೆಜಿಗೂ ಅಧಿಕ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ದಿನಾಂಕ 27ರಂದು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಮಹಾಲಕ್ಷ್ಮಿ ಜ್ಯುವೆಲ್ಲರ್ ಅಂಗಡಿಯಲ್ಲಿ 4 ಜನ ನಾವು ಜಿಎಸ್ಟಿ ಮತ್ತು ಹಾಲ್ಮಾರ್ಕ್ ಪರಿಶೀಲನಾಧಿಕಾರಿಗಳೆಂದು ಅಂಗಡಿಗೆ ನುಗ್ಗಿ ಅವರು 85 ಲಕ್ಷ ಬೆಲೆ ಬಾಳುವ 1 ಕೆಜಿ 248 ಗ್ರಾಮ್ ಬಂಗಾರ ಒಡವೆಗಳನ್ನು ದೋಚಿಕೊಂಡು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ ಇನೋವಾ ಕ್ರಿಸ್ಟಾ ವಾಹನದಲ್ಲಿ ಹೋಗಬೇಕಾದ್ರೆ ಅಂಗಡಿಯಲ್ಲಿ ಕೆಲಸ ಮಾಡಬೇಕಂತ ಹೇಮರಾಜ್ ಎಂಬುವರು ಅವರಿಗೆ ಡೌಟ್ ಬಂದು ಚೇಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೆಆರ್ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡದ್ದು. ಕೆಆರ್ ಪುರ ಇನ್ಸ್ಪೆಕ್ಟರ್ ಮತ್ತು ತಂಡದವರು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿತ್ತು. ಈ ಪ್ರಕರಣದಲ್ಲಿ 1 ಕೆಜಿ 248 ಗ್ರಾಮ ಚಿನ್ನಾಭರಣದ ಒಡವೆಗಳು ಮತ್ತು ಕೃತ್ಯಕ್ಕೆ ಬಳಸಿದ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಈ ಖತರ್ನಾಕ್ ಆರೋಪಿಗಳ ವಿರುದ್ಧ ಕೆಆರ್ ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರಾಥಮಿಕ ತನಿಖೆಯ ವೇಳೆ ಆರೋಪಿಗಳ ವಿರುದ್ಧ ಕಳ್ಳತನ ಕೇಸ್ಗಳು ಇದ್ದಾವೆ ಅನ್ನೋ ಮಾಹಿತಿ ಇದೆ. ಇನ್ನು ಹೆಚ್ಚಿನ ತನಿಖೆ ಮಾಡಿದ ಮೇಲೆ ಎಲ್ಲಾ ವಿವರ ಗೊತ್ತಾಗುತ್ತೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.